ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ವನಿತಾ ಲಾಗ್ಸ್. ಇವತ್ತು ನಾನು ಉತ್ತರ ಕರ್ನಾಟಕದ ಪುಂಡೆ ಸೊಪ್ಪಿನ ಪಲ್ಯ ಮಾಡುವ ವಿಧಾನವನ್ನು ತಿಳಿಸಿಕೊಡುತ್ತಿದ್ದೇನೆ. ಪುಂಡೆ ಸೊಪ್ಪು ಮಾಡಲು ಬೇಕಾದ ಸಾಮಗ್ರಿಗಳು: 1 ಕಟ್ಟು ಪುಂಡೆ ಸೊಪ್ಪು, 1 ಕಪ್ಪು ಬೇಳೆ, ಸ್ವಲ್ಪ ಜೀರಿಗೆ, ಮೆಣಸಿನಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಅರಿಶಿಣ, ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಬೇಕಾಗಲು ಎಣ್ಣೆ. ಮೊದಲಿಗೆ ಒಂದು ಕುಕ್ಕರಲ್ಲಿ 1 ಕಪ್ಪು ಬೇಳೆಯನ್ನು ಹಾಕಿ 1 ರಿಂದ 2 ಸರಿ ತೊಳೆಯಬೇಕು. ಬೇಳೆಯನ್ನು ತೊಳೆದ ನಂತರ 2 ರಿಂದ 3 ಕಪ್ಪು ನೀರನ್ನು ಹಾಕಿಕೊಂಡು ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕಿಕೊಳ್ಳಬೇಕು. ಹಾಕಿಕೊಂಡ ನಂತರ ಅದನ್ನು 3 ವಿಸಿಲ್ ಹೊಡೆಯುವವರೆಗೂ ಬೇಯಿಸಿಕೊಳ್ಳಬೇಕು. ಒಂದು ಪಾತ್ರೆಯಲ್ಲಿ 2 ರಿಂದ 3 ಗ್ಲಾಸ್ ನೀರನ್ನು ಹಾಕಿಕೊಂಡು ಪುಂಡೆ ಸೊಪ್ಪನ್ನು ಬೇಯಿಸಿಕೊಳ್ಳಬೇಕು. 2 ರಿಂದ 3 ಗ್ಲಾಸ್ ನೀರನ್ನು ಹಾಕಿಕೊಂಡು ಪುಂಡೆ ಸೊಪ್ಪನ್ನು ಬೇಯಿಸಿಕೊಳ್ಳಬೇಕು. ಫ್ರೆಂಡ್ಸ್, ಇವಾಗ ನೀರು ಬಿಸಿಯಾಗಿದೆ. ಬಿಸಿಯಾದ ನೀರಿಗೆ ಪುಂಡೆ ಸೊಪ್ಪನ್ನು ಹಾಕಿಕೊಳ್ಳೋಣ. ನಾನು ಮೊದಲೇ ಪುಂಡೆ ಸೊಪ್ಪನ್ನು ಕ್ಲೀನಾಗಿ ತೊಳೆದಿದ್ದೇನೆ. ಹಾಗೆ ಕುದಿಯಲು ಬಿಡುತ್ತಿದ್ದೇನೆ. 5 to 10 ಮಿನಿಟ್ಸ್ ಕುದಿಯಲು ಬಿಡುತ್ತಿದ್ದೇನೆ. ಇವಾಗ ಸೊಪ್ಪು ಬೆಂದಿದೆ, ನೋಡೋಣ ಬನ್ನಿ. ಫ್ರೆಂಡ್ಸ್, ಇವಾಗ ಸೊಪ್ಪು ಚೆನ್ನಾಗಿ ಬೆಂದಿದೆ. ಇದು ಬೆಂದಂಥ ಸೊಪ್ಪನ್ನು ನೀರಿನಿಂದ ಸಪ್ರೇಟ್ ಮಾಡಿಕೊಳ್ಳೋಣ. ಇವಾಗ ಪುಂಡೆ ಸೊಪ್ಪನ್ನು ನೀರಿನಿಂದ ಸಪ್ರೇಟ್ ಮಾಡಿಕೊಂಡಿದ್ದೇನೆ. ನಂತರ ಬೇದಂಥ ಬೇಳೆಯನ್ನು ಪುಂಡೆ ಸೊಪ್ಪಿಗೆ ಹಾಕಿಕೊಳ್ಳುತ್ತಿದ್ದೇನೆ. ಬೇಳೆಯನ್ನು ಹಾಕಿಕೊಂಡ ನಂತರ ಕತ್ತರಿಸಿದ ಮೆಣಸಿನಕಾಯಿಯನ್ನು ಹಾಕಿಕೊಳ್ಳುತ್ತಿದ್ದೇನೆ. ಬೆಳ್ಳುಳ್ಳಿಯನ್ನು ಹಾಕಿಕೊಳ್ಳುತ್ತಿದ್ದೇನೆ. 1 ಟೇಬಲ್ ಸ್ಪೂನ್ ಜೀರಿಗೆಯನ್ನು ಹಾಕಿಕೊಳ್ಳುತ್ತಿದ್ದೇನೆ. ಸ್ವಲ್ಪ ಅರಿಶಿಣ, ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಎಲ್ಲ ಸಾಮಗ್ರಿಗಳನ್ನು ಹಾಕಿಕೊಂಡು ನಾನು ಸ್ವಲ್ಪ ಬೇಯಲು ಬಿಡುತ್ತಿದ್ದೇನೆ. ಸ್ವಲ್ಪ ನೀರನ್ನು ಹಾಕಿಕೊಂಡು ಚೆನ್ನಾಗಿ ಬೇಯಲು ಬಿಡಬೇಕು. ಸೊಪ್ಪು ಸಣ್ಣ ಉರಿಯಲ್ಲಿ 5 to 10 ಮಿನಿಟ್ಸ್ ಬೇಯಲು ಬಿಡಬೇಕು. ಫ್ರೆಂಡ್ಸ್, ಇವಾಗ ಬೇಳೆ ಮತ್ತು ಸೊಪ್ಪು ಚೆನ್ನಾಗಿ ಬೆಂದಿದೆ. ಬೆಂದ ನಂತರ ಇದನ್ನು ಸೈಡಿಗೆ ಗ್ಯಾಸನ್ನು ಆಫ್ ಮಾಡಿಕೊಂಡು ಸೈಡಿಗೆ ಇಡೋಣ. ಸೊಪ್ಪನ್ನು ಚೆನ್ನಾಗಿ ಮ್ಯಾಶರಿಂದ ಮ್ಯಾಶ್ ಮಾಡಿಕೊಳ್ಳೋಣ. ಫ್ರೆಂಡ್ಸ್, ಇವಾಗ ಸೊಪ್ಪನ್ನು ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡಿದ್ದೇನೆ. ಇವಾಗ ಸೊಪ್ಪಿಗೆ ಒಗ್ಗರಣೆಯನ್ನು ಹಾಕಿಕೊಳ್ಳೋಣ. ಒಗ್ಗರಣೆ ಹಾಕಿಕೊಳ್ಳಲು ಒಂದು ಚಿಕ್ಕ ಪಾತ್ರೆ, ಒಗ್ಗರಣೆಗೆ 2 ಟೇಬಲ್ ಸ್ಪೂನು ಎಣ್ಣೆ,
ಎಣ್ಣೆ ಕಾದ ನಂತರ ಒಗ್ಗರಣೆಗೆ ಸ್ವಲ್ಪ ಜೀರಿಗೆ, ಕತ್ತರಿಸಿಕೊಂಡಿರುವ ಬೆಳ್ಳುಳ್ಳಿ, ಹಾಕಿಕೊಂಡು ಚೆನ್ನಾಗಿ ಚಟಪಟ ಅಂದ ನಂತರ ಈ ಎಣ್ಣೆಯನ್ನು ಸೊಪ್ಪಿಗೆ ಹಾಕಿಕೊಳ್ಳಬೇಕು. ಸೊಪ್ಪನ್ನು ಎಣ್ಣೆಯೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಫ್ರೆಂಡ್ಸ್, ಇವಾಗ ಪುಂಡೆ ಸೊಪ್ಪಿನ ಪಲ್ಯ ಸವಿಯಲು ಸಿದ್ಧವಾಗಿದೆ. ರೊಟ್ಟಿ ಜೊತೆ, ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನ್. ಒಂದು ಸಾರಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಕಮೆಂಟನ್ನು ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು.